ದೇವಾಪುರ ಗ್ರಾಮದಲ್ಲಿ ಗ್ಯಾರಂಟಿ ಯೋಜನೆಗಳ ನಡೆ ಗ್ರಾಮ ಪಂಚಾಯಿತಿಗಳ ಕಡೆ ಕಾರ್ಯಕ್ರಮ ನಡೆದಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಾಪುರ ಗ್ರಾಮದ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಗ್ಯಾರಂಟಿ ಯೋಜನೆಗಳ ಕಾರ್ಯಕ್ರಮ ಮಾಡಲಾಯಿತು. ಕರ್ನಾಟಕ ಸರ್ಕಾರವು ಈಗಾಗಲೇ 5 ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿರುತ್ತೆ. ಇದರಿಂದ ಎಲ್ಲಾ ಜನರು ಈ ಗ್ಯಾರಂಟಿ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆಯೋ ಇಲ್ವೋ ಎಂದು ಗ್ಯಾರಂಟಿ ಯೋಜನೆಗಳ ಸಮಿತಿಯು ಗ್ಯಾರಂಟಿ ಯೋಜನೆಗಳ ನಡೆ ಗ್ರಾಮ ಪಂಚಾಯಿತಿಗಳ ಕಡೆ ಎಂಬ ವಾಕ್ಯವನ್ನ ನೀಡಿ ಅದನ್ನು ಅನುಸರಿಸ್ತಾ ಇದೆ. ಹಳ್ಳಿಯ ಜನರಿಗೆ ಕಾಂಗ್ರೆಸ್ ಸರ್ಕಾರ ನೀಡಿರುವ ಎಲ್ಲಾ ಗ್ಯಾರಂಟಿ ಯೋಜನೆಗಳನ್ನ ತಲುಪಿದೆಯೋ ಇಲ್ಲವೋ ಅಂತ ತಿಳಿದ ಅಲ್ಲಿನ ಗ್ಯಾರಂಟಿ ಯೋಜನೆ ಕೆಲವು ಇಲಾಖೆ ಅಧಿಕಾರಿಗಳಿಗೆ ಮನ ಮುಟ್ಟಿಸುವ ಕೆಲಸ ನಮ್ಮ ಗ್ಯಾರಂಟಿ ಯೋಜನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಯಾದಗಿರಿ ಜಿಲ್ಲೆಯ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷರಾದ ಶ್ರೀ ರಮೇಶ್ ಆಲ್ದಾಳ ಅವರು ವೇದಿಕೆ ಮೇಲೆ 5 ಗ್ಯಾರಂಟಿಗಳ ಯೋಜನೆ ಎಲ್ಲ ಅಧಿಕಾರಿಗಳ ಮುಂದೆ ಪ್ರಸ್ತಾವನೆ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಿಶು ಮಕ್ಕಳ ಕಲ್ಯಾಣ ಅಧಿಕಾರಿಗಳಾಗಿರುವ ಶ್ರೀಮತಿ ಕವಿತಾ ಪತ್ತಾರ್ ಅವರು ಗೃಹಲಕ್ಷ್ಮಿಯ ಬಗ್ಗೆ ಎಲ್ಲಾ ಮಹಿಳೆಯರಿಗೆ ತಿಳಿಸಲಾಯಿತು. ಇದೇ ಸಂದರ್ಭದಲ್ಲಿ ಇನ್ನು ಯಾರಿಗಾದರೂ ಗೃಹಲಕ್ಷ್ಮಿ ಬಂದಿಲ್ಲವಾದರೆ ಅದನ್ನ ನಮ್ಮ ಅಂಗನವಾಡಿಯ ಶಿಕ್ಷಕರು ಮತ್ತು ಕಾರ್ಯಕರ್ತರು ಲಿಸ್ಟ್ ಮಾಡಿಕೊಡಬೇಕೆನ್ನುವ ಮಾತು ಕೂಡ ಇದೇ ಸಂದರ್ಭದಲ್ಲಿ ಹೇಳಿದರು. ಅದೇ ರೀತಿಯಾಗಿ ಇನ್ನೊಂದು ಬಲಿಷ್ಠ ಗ್ಯಾರಂಟಿಯಾಗಿರುವ ಸ್ತ್ರೀ ಶಕ್ತಿ ಯೋಜನೆ, ಇದರ ಬಗ್ಗೆ ಸುರಪುರ ಬಸ್ ಡಿಪೋ ಮ್ಯಾನೇಜರ್ ಆಗಿರುವ ಶ್ರೀ ಭೀಮಸಿಂಗ್ ರಾಠೋಡ್ ಅವರು ಇಲ್ಲಿಯವರೆಗೆ ಸ್ತ್ರೀಯರು ಬಸ್ನಲ್ಲಿ 500 ಕೋಟಿಗಿಂತ ಹೆಚ್ಚಿನ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ಎಂದು ತಿಳಿಸಲಾಯಿತು. ಹಾಗೆಯೇ ನಮ್ಮ ಸುರಪುರದ ಕೆಲವೊಂದು ಪ್ರಯಾಣದ ಮಾಹಿತಿ ಕೂಡ ತಿಳಿಸಿದರು. ಹಾಗೆಯೇ ದೇವಾಪುರ ಗ್ರಾಮದಲ್ಲಿ ಯಾದಗಿರಿಯ ವಿಭಾಗದ ಬಸ್ಸುಗಳು ಊರಿನಲ್ಲಿ ನಿಲ್ಲಿಸುತ್ತಿಲ್ಲವೆಂದು ದೇವಾಪುರ ಗ್ರಾಮದ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ದೇವಾಪುರದ ಗ್ರಾಮದ ಕೆಇಬಿ ಲೈನ್ ಮ್ಯಾನ್ ಆಗಿರುವ ಶ್ರೀ ಲಕ್ಷ್ಮಣ್ ಅವರು ತಮ್ಮ ಗೃಹ ಜ್ಯೋತಿಯ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ಕೊಟ್ಟು ಹಾಗೆ ಇನ್ನೂ ಕೆಲವು ಆಧಾರ್ ಕಾರ್ಡ್ಗೆ ನಂಬರ್ ಲಿಂಕ್ ಇಲ್ಲದಿರುವ ಗೃಹ ಜ್ಯೋತಿಯ ಅರ್ಜಿ ಕೂಡ ಸಲ್ಲಿಸಿರುವುದಿಲ್ಲ ಅಂತ ಹೇಳಿ ಸರಿಪಡಿಸುವಂತೆ ಅವರಿಗೆ ಈ ಸಂದರ್ಭದಲ್ಲಿ ತಿಳಿಸಲಾಯಿತು. ಇದೇ ಸಂದರ್ಭದಲ್ಲಿ ಕೊನೆಯದಾಗಿ ಅಧ್ಯಕ್ಷೀಯ ಭಾಷಣವನ್ನ ಗ್ಯಾರಂಟಿ ಯೋಜನೆಗಳ ಸುರಪುರ ತಾಲೂಕಿನ ಅಧ್ಯಕ್ಷರಾದ ಶ್ರೀ ಬೀರಲಿಂಗೇಶ್ ಅವರು ಮಾತನಾಡಿದರು. ಯಾವುದೇ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಮಸ್ಯೆ ಇದ್ರೆ ನೇರವಾಗಿ ನಮ್ಮ ಸಮಿತಿಗೆ ತಿಳಿಸಿ ಎಂದರು. ಇದೇ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಸುರಪುರ ತಾಲೂಕು ಅನುಷ್ಠಾನಗಳ ಅಧ್ಯಕ್ಷರಾಗಿರುವ ಶ್ರೀ ಬೀರಲಿಂಗೇಶ್, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷರಾದ ರಮೇಶ್ ಆಲ್ದಾಳ, ಸಿದ್ದನಗೌಡ ಹಂದ್ರಾಳ, ವಿಜಯ ಬೇವಿನಾಳ, ಪಾರಪ್ಪ ದೇವತ್ಕಲ್, ಶೇಖರ್ ಬಡಿಗೇರ್, ಮಂಗಳೂರು, ಬಸನಗೌಡ ಪಾಟೀಲ್, ನಂದನಗೌಡ ಪಾಟೀಲ್, ಬಸವರಾಜ್ ಬಾಗಿಲಿ, ದೇವೇಂದ್ರಪ್ಪ ಬಾಗಿಲ್, ಪರಶುರಾಮ ಚಿಕ್ಕನಹಳ್ಳಿ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿರುವ ಶ್ರೀ ಶರಣಪ್ಪ ಸರ್ ಅವರು ಹಾಗೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಮತ್ತು ಊರಿನ ಗ್ರಾಮಸ್ಥರು ಸೇರಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಶಾಂತಗೌಡ, ದೇವಾಪುರ, ಟೈಮ್ 9 ಕನ್ನಡ ನ್ಯೂಸ್, ಸುರಪುರ. ವರದಿಗಾರರು ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್ ಅನ್ನ ತಂದು ಕೊಟ್ಟರೆ ಚೆಕ್ ಮಾಡಿಸಿ ಅದು ಏನು ಸಮಸ್ಯೆ ಆಗ್ಯದ. ಆಮೇಲೆ ಜಿಎಸ್ಟಿ ಬಿದ್ದ ಜಿಎಸ್ಟಿ ಕೆಲವರಿಗೆ ಜಿಎಸ್ಟಿನೇ ಇಲ್ಲ, ಜಿಎಸ್ಟಿ ಐತೆ ಅಂತ ತೋರಿಸ್ತದಂತ ನಮ್ಗೆ ಮಾಹಿತಿ ಅದ. ಅಂತವ್ಗಳನ್ನ ಪತ್ತೆ ಹಚ್ಚಬೇಕಾಗದ. ಎಲ್ಲಾನು ಹಚ್ಚಬೇಕಾದ್ರೆ ಎಲ್ಲ ಅಧಿಕಾರಿಗಳು ನಮ್ಮ ಇಲ್ಲಿ KSRTC ಬಂದಾರ. ಏನಾದ್ರೂ ನಾವು ಅವ್ರಿಗೆ ಈಗಾಗಲೇ ಹೇಳಿದೀವಿ, ಮಹಿಳೆಯರು ದೂರಲಿಂದ ಬರ್ಬೇಕಾದ್ರೆ ಗುಲ್ಬರ್ಗಾದಿಂದ ಬರ್ಬೇಕಾದ್ರೆ ಅವ್ರಿಗೆ ಇಲ್ಲ ಬಸ್ ಲೇಟ್ ಆಗಿ ಹೋಗ್ತದ, ನಿಂದ್ರಲ್ಲ ಅಂತ ಕೆಲವೊಂದು ಸಮಸ್ಯೆಗಳು ಹೇಳ್ತಾರೆ. ಅಂತವ್ರಿಗೆ ಕಟ್ಟುನಿಟ್ಟಿನ ಎಲ್ಲ ಡ್ರೈವರ್ ಕಂಡಕ್ಟರ್ಗಳಿಗೆ ಆದೇಶ ಮಾಡಬೇಕಂತ ಈಗಾಗಲೇ ಜಿಲ್ಲಾಧಿಕಾರಿಗಳು ಹೇಳಿದೀವಿ, ತಮಗೂ ಹೇಳ್ತಾ ಇದೀವಿ. ಬಿಲ್ಲು ಮನೆಗೆ ಹೋದಾಗ ಅವ್ರನ್ನ ಸ್ವಲ್ಪ ತೊಂದರೆ ಕೊಡ್ತಾರೆ ಸರ್, ಹಂಗಾಗ್ಯದ ಹಿಂಗಾಗ್ಯದ ಅಂತ. ಅದ್ರ ಬಗ್ಗೆ ತಾವು ಗಮನ ಹರಿಸ್ಬೇಕು. ಜನಕ್ಕೆ ಹೋದಾಗ ಅದೇನ್ ಕರೆಕ್ಟ್ ಆಗಿ ಬಿಲ್ ಆಗಿರುತ್ತ ಅಷ್ಟು ಬಿಲ್ ಮಾತ್ರ ಅವ್ರಿಗೆ ಹೊರದಿಗಿಸಿ ತಿಂಗಳ ಸರಿಯಾಗಿ ಅದು ಮಾಡತಕ್ಕಂತ ಕೆಲಸವನ್ನು ಮಾಡ್ಬೇಕಂತಂದಿಗಿಸಿ ತಾವು ಇದು ಮಾಡ್ಬೇಕು. ಅದೇ ರೀತಿಯಾಗಿ ಸರಿಯಾಗಿ ತಿಂಗಳ ದುಡ್ಡು ಬೀಳ್ತಾ ಇಲ್ಲ. ಗೃಹಲಕ್ಷ್ಮಿ ಯೋಜನೆಯಿಂದ ಕೆಲವು ಮಂದಿ ಕಂಪ್ಲೇಂಟ್ ಮಾಡ್ತಾ ಇದ್ರು. ಕೆಲವು ಮನೆಗೆ ಏನಾಗದ ಕಾಂಟ್ರಾಕ್ಟರ್ಗಳು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಇರ್ತಾರೆ, ಅವ್ರಿಗೆ ದುಡ್ಡು ಬೀಳಲ್ಲ. ಅದೇ ತರನೇ ಬೇರೆ ಬಡವರಿಗೆ ತೋರಿಸ್ತಾ ಇದೆ. ಅಂತವೇನು ಸಮಸ್ಯೆ ಇತ್ತು ಅಂತಂದ್ರ ಆಗ ಹೇಳಿದ್ರು ರಮೇಶ್ ದೇವಣ್ಣವರು, ಹಂಗೇನ ಸಮಸ್ಯೆ ಹೇಳಿದ್ವು ಅಂತಂದ್ರ ಅಂಗನವಾಡಿ ಅವರಿಗೆ, ಟೀಚರ್ ಅವ್ರಿಗೆ, ಬೇರೆ ಆಶಾಕರು ಯಾರೇ ಸಂಬಂಧಪಟ್ಟ ಅವ್ರಿಗೆ ಕರ್ಕೊಂಡ್ಸಿ ನೀವು ಸಿಡಿ. ಆಮೇಲೆ ನಾನೊಂದು 7 ತಿಂಗಳು ಯಾದಗಿರಿ ಹೋಗುವಂತ ಪರಿಸ್ಥಿತಿ ಬಂತು. ಇಲ್ಲಿ ಮತ್ತೊಬ್ಬ ಡಿಪೋ ಮ್ಯಾನೇಜರ್ ಬಂದು ಸಂಪೂರ್ಣ ಹಾಳು ಮಾಡಿ ಹೋಗ್ಬಿಟ್ರು. ನನ್ನ ಮತ್ತೆ ವಾಪಸ್ ಕರೆತಂದು ಮತ್ತೆ ಸ್ವಲ್ಪ ಘಟಕ ನೀಡಿದರು. ತಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಪ್ರಮೋಷನ್ ಕೂಡ ಇಲ್ಲೇ ಸಿಕ್ತು. ಜುಲೈ 15, 2024 ಪ್ರಮೋಷನ್ ಆಗಿ ನಾನು ಡಿಪೋ ಮ್ಯಾನೇಜರ್ ಅಂತ ಹೇಳಿದೆ. ಈ ಬೇರೆ ಕಡೆ ಹೋಗ್ಲಿಕ್ಕೆ ಇಷ್ಟಪಟ್ಟರು ನನ್ನ ಅಧಿಕಾರಿಗಳಾಗ್ಲಿ MLA ಅವರಾಗ್ಲಿ ನನ್ನ ಬಿಡ್ಸಾ ಇಲ್ಲ. ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ವಿ. ಯಾರೇ ಫೋನ್ ಮಾಡಿದ್ರು ಸರಿಯಾಗಿ ಸ್ಪಂದಿಸ್ತೀನಿ. ಪ್ರತಿಯೊಬ್ಬರ ಫೋನು 24 ಗಂಟೆನೂ ನಾನು ಫೋನ್ ಚಾಲು ಇಡ್ತೀನಿ. ಫೋನ್ ಸ್ವಿಚ್ ಆಫ್ ಮಾಡಲ್ಲ. ಏನೇ ಸಮಸ್ಯೆ ಇದ್ರು ನನಗೆ
ಸರಾಸರಿ 95% ನಾ ಕೆಲಸ ಮಾಡಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಕಡೆಗೆ ಏನಾಗ್ತದಪ್ಪ ಅಂದ್ರೆ ಫೋನ್ ನಂಬರ್ ಲಿಂಕ್ ಇರ್ಬೇಕಾಗ್ತದ. ಸೊ ಆ OTP ತಗೊಂಡು ನಾವೇನ್ ಮಾಡ್ಬೇಕಾಗ್ತದ, ನಮ್ಮ ಆಧಾರ್ ಸಂಖ್ಯೆಯಲ್ಲಿ ಏನಾಗ್ತದಪ್ಪ ಅಂದ್ರೆ ನಾವು ಜನರೇಟ್ ಮಾಡ್ಬೇಕಾಗ್ತದ. ಈ ಒಂದು ತೊಡಕಿನಿಂದ ಸುಮಾರು ಏನಾಗ್ತದಪ್ಪ ಅಂದ್ರೆ 158 ಎಷ್ಟು ಸುಮಾರು 158 ಏನಾಗ್ತದಪ್ಪ ಅಂದ್ರೆ ನಮ್ಮಲ್ಲಿ ತಡೆಯಾಗಿದೆ. ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತ ಹಳ್ಳಿಗಳಲ್ಲಿ ಮಾತ್ರ ವಿಶೇಷವಾಗಿ. ಮತ್ತೆ ಉಳಿದೆಲ್ಲ KGBGಗೆ ಸಂಬಂಧಪಟ್ಟಂತೆ ಆಸ್ ಯೂಶುವಲ್ ಆಗಿ ಏನಾಗ್ತದಪ್ಪ ಅಂದ್ರೆ ನಾವು ಯಾವುದೇ ರೀತಿಯ ಬಿಲ್ ಅನ್ನು ಪಡೆದುಕೊಳ್ಳಿಲ್ಲ. ಅದೇ ರೀತಿಯಾಗಿ ಹೊಸ ಕನೆಕ್ಷನ್ ಪಡ್ತಕ್ಕಂಥವ್ರು ಅಂದ್ರೆ ವಿಶೇಷವಾಗಿ ಈಗ ಹೊಸ ಮನೆಗಳು ಪಡ್ತಾ ಇರ್ತಾರೆ, ಅವ್ರೇನ್ ಮಾಡ್ಬೇಕಂದ್ರೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟದೆ ಅಥವಾ ಸಿಂಧು ಪೋರ್ಟಲ್ ಒಂದು ಆಪ್ ಮುಖಾಂತರ ಏನಾಗ್ತದಪ್ಪ ಅಂದ್ರೆ ನೀವು ನೋಂದಾಣಿಸ್ಕೋಬೇಕು. ಸೊ ಅವಾಗ ಏನಾಗ್ತದಪ್ಪ ಅಂದ್ರೆ ಈ ಸರ್ಕಾರದಲ್ಲಿ ಲೋಪದೋಷಗಳು ಇದ್ರೆ ನಮ್ಮ ಜಿಲ್ಲೆಯಿಂದ ಬಸವನಗೌಡ್ರು ಅಂತ ಬರ್ತಾರೆ, ಅವ್ರಿಗೆ ಸ್ವಲ್ಪ ನಾವು ನಂಬರ್ ಬೇಕಾದ್ರೂ ಕೊಡ್ತೀವಿ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅದ್ರಲ್ಲಿ ತೊಂದರೆ ಇದ್ರೆ ನೀವು ಕೂಡ ಅವ್ರಿಗೆ ಭೇಟಿಯಾಗಿ ಹೇಳಿದ್ರೆ ಅವರು ಪ್ರತಿ ಯಾವಾಗ ಮಾಡಿದ್ರು ಫೋನ್ ಎತ್ತಾರೆ. ಅಂತವ್ರನ್ನು ಗಮನದಲ್ಲಿ ಇಟ್ಕೊಂಡು ತಾವೆಲ್ಲ ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳುತ್ತಾ ನನ್ನನ್ನು ಈ ದೇವಾಪುರ ಗ್ರಾಮ ಪಂಚಾಯತಿ ಕರೆಸಿ ಅದ್ದೂರಿಯಾಗಿ ಸನ್ಮಾನ ಮಾಡಿ ಈ ಊರಿನ ಎಲ್ಲ ಮುಖಂಡರಿಗೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಮಸ್ಕರಿಸುತ್ತಾ ಧನ್ಯವಾದಗಳು. ಸಂಪರ್ಕಿಸಬಹುದು, ಅದನ್ನ ಏನಿದ್ರು ಸರ್ ನಾವು ಅದನ್ನ ಸರಿದೂಗಿಸಿಕೊಡೋ ಕೆಲಸ ನಾವು ಮಾಡ್ತೀವಿ. ಅದೇ ರೀತಿಯಾಗಿ ಎರಡನೇದಾಗಿ ಶಕ್ತಿ ಯೋಜನೆ. ಈ ಒಂದು ರಾಜ್ಯದಲ್ಲಿ ಯಾವುದೇ ಪ್ರದೇಶ ಇರಬಹುದು, ಯಾವುದೇ ದೇವಸ್ಥಾನಕ್ಕೆ ಇರಬಹುದು, ಎಲ್ಲಾರು ತಿರುಗಾಡಬಹುದು ಮಹಿಳೆಯರು, ಅವರು ಕೂಡ ಉಚಿತವನ್ನು ಪ್ರಯಾಣವನ್ನು ಬಳಸಕ್ಕಂತ ಒಂದು ದೊಡ್ಡ ಯೋಜನೆ ಇದು. ಇಡೀ ದೇಶದಲ್ಲೇ ದೊಡ್ಡ ಒಂದು ಶಕ್ತಿಯನ್ನು ತುಂಬಿರ್ತಕ್ಕಂಥ ಈ ಒಂದು ಯೋಜನೆ. ಅದೇ ರೀತಿಯಾಗಿ ಹೋದ ಸಲ ಒಂದು ಕಾರ್ಯಕ್ರಮ ಮೀಟಿಂಗ್ ದಲ್ಲಿ ನಾವು ಹೇಳಿದ್ವಿ, ಓರ್ಜನ್ ಆಧಾರ್ ಕಾರ್ಡ್ ತೋರಿಸಿದ್ರೆ ಮಾತ್ರ ಕರ್ಕೊಂಡು ಹೋಗ್ತಾರೆ, ಇಲ್ಲ ಅಂತಂದ್ರೆ ಅದನ್ನು ಕೂಡ ಡಿಪೋ ಮೇಜರ್ ಹೇಳಿದ್ವಿ ನಾವು. ಓರ್ಜನ್ ಇರ್ಲಿ, ಆಧಾರ್ ಕಾರ್ಡ್ ಜೆರಾಕ್ಸ್ ಇರ್ಲಿ, ಫೋನ್ ನಾಗಿರ್ಲಿ, ಯಾವ್ದು ತೋರಿಸಿದ್ರೆ ಅವ್ರನ್ನ ಯಾವ್ದೇ ರೀತಿ ನಿರಾಕರಣೆ ಮಾಡಬಹುದು, ಕರ್ಕೊಂಡು ಹೋಗ್ಬೇಕಂತ ನಾವು ಕೂಡ ಅವ್ರಿಗೆ ನಿರ್ದೇಶನ ನೋಡಿದ್ವಿ. ಅದು ಕೂಡ ಪ್ರಯತ್ನ ನಡೀತದೆ. ಅವರು ಕೂಡ ಒಳ್ಳೆ